ಇದು ಗುರುವಾರದ ಎಪಿಸೋಡು. ಅಂದರೆ ಗುರುವಾರ ಎಪಿಸೋಡ್ ಅಂದರೆ ಮೇ 7ನೇ ತಾರೀಕು ಗುರುವಾರದ ಎಪಿಸೋಡು. ಇವತ್ತು ಸ್ಟಾರ್ಟಿಂಗಲ್ಲಿ ಪ್ರೇಮ ಕಾವ್ಯ ಸೀರಿಯಲ್ ನೋಡ್ಕೊಂಬರೋಣ. ಇವತ್ತು ಸ್ಟಾರ್ಟಿಂಗಲ್ಲಿ ಅಂದರೆ ಮಹೇಶ್ವರಿಯಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟು ಮಹೇಶ್ವರಿ ರಾಮ್ ಪ್ರೇಮನ ಕರೆದಾಗ ಹೋಗ್ಬಿಡ್ದು. ಏನಂತ ಗಂಟು ಬಿದ್ಲು ನಮ್ಮ ಮಗ ಹೋಗಿದ ತಕ್ಷಣ ಸಾಕು ಅಂತ ಹೋಗ್ಬಿಟ್ಲು ಅಂತೆಲ್ಲ ಹೇಳ್ತೈತೆ. ಹಿಂಗನ ಮಾಡಿ ಇವಳನ್ನ ಮನೆಯಿಂದ ಓಡಿಸ್ಬೇಕು. ಇದೇ ಟೈಮ್ ಒಳಗೆ ಕಾವ್ಯ ಬಂದು ಏನತ್ತೆ ಯಾರನ್ನ ಮನೆಯಿಂದ ಓಡಿಸ್ಬೇಕಂತಂದೇಳಿ ಮಾಡಿರಿ ನೀವು ಅಂತೆಲ್ಲ ಹೇಳ್ತಾರೆ. ನಿಮ್ಮ ತಮ್ಮನ ಓಡಿಸ್ಬೇಕಂತ ಮಾಡಿರಾ ಅಂತ ಕೇಳ್ತಲ್ಲ. ಇಲ್ಲ ನನ್ನ ತಮ್ಮ ನಾನು ಯಾಕೆ ಓಡಿಸ್ಲಿ, ಕೆಲಸದವ್ರನ್ನ ಅಂತ ಹೇಳ್ತಾ. ಇಲ್ಲ ಬಿಡು, ಈ ಫೋಟೋ ನೋಡು, ಚೇತನ್ ಕಿಡ್ನಾಪ್ ಮಾಡಿದ್ದೆ ನಿಮ್ಮ ತಮ್ಮನೇ ಅಂತ ಗೊತ್ತಾದರೆ ಫಸ್ಟ್ ಓಡಿಸೋದೇ ನಿನ್ನ ತಮ್ಮನ ಅಂಥೇಳಿ ಹೇಳ್ದ. ಫೋಟೋ ತೋರಿಸಿದ್ಕೊಳ್ಳೆ ಮಹೇಶ್ವರಿಗೆ ತುಂಬ ಶಾಕ್ ಆಗಿಬಿಡುತ್ತೆ. ಫೋಟೋ ಹೆಂಗೆ ಕಲೆಕ್ಟ್ ಮಾಡಿರ್ಬೋದು ಏನಂತೇಳಿ ಸುಮ್ಮನೆ ಎಲ್ಲ ಸ್ವಲ್ಪ ಸ್ವೆಟ್ ಎಲ್ಲ ಆಗ್ತಿರ್ತಾರೆ, ಅಂದರೆ ಬೇವು ಥರ ಅಂತೆಲ್ಲ ಹೇಳ್ತೆ. ಇದೇ ಟೈಮಿಗೆ ಫೋಟೋ ಎಲ್ಲ ತೋರಿಸ್ತಾರೆ. ನೀವು ಇದರಿಂದ ಇದೆಲ್ಲ ಯಾರು ಹೊರಗಡೆ ಹೋಗ್ತಾರೆ, ಯಾರು ಇದನ್ನೆಲ್ಲ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಯಾರು ಮನೇಲಿರ್ತಾರೆ, ಯಾರು ಹೊರಗಡೆ ಹೋಗ್ತಾರೆ ಅಂತ ಹೇಳ್ತಾರೆ. ಏನೇ ಮಾತಾಡ್ತಾ ಇದೆಯಾ, ನನಗೇನು ಅರ್ಥನೇ ಆಗ್ತಾಯಿಲ್ಲ, ಅರ್ಥ ಹೆಂಗಾಗುತ್ತೆ ನಿಮಗೆ ಅಂತೆಲ್ಲ ಹೇಳ್ತಿದ್ದ. ಸಿಕ್ಬಿದ್ದಿದ್ದ ದಿನ ನಿಮ್ಮ ತೆಮ್ಮ ಸಿಕ್ಬಿದ್ದಿದ್ದ ದಿವಸ ಅಲ್ಲಿವರೆಗೂ ನೀವು ಈ ಫೋಟೋಗಳನ್ನ ನೆನಪೊಳಗೆ ಇಟ್ಕೊಳ್ರಿ ಅಂತೆಲ್ಲ ಹೇಳಿ ಕಾವ್ಯ ಅಲ್ಲಿದ್ದ ಹೋಗ್ಬಿಡ್ತಾಳೆ. ಮಹೇಶ್ವರಿಗೆ ಇದು ಸ್ವಲ್ಪ ಭಯನೇ ಅನ್ನಿಸುತ್ತೆ, ಎಲ್ಲಿ ಕಂಡುಹಿಡಿರಲ್ಲೋ, ಎಲ್ಲಿ ನಾವು ಸಿಗ್ಬಿಡ್ತೀವಿ ಅಂತ. ಇನ್ನೊಂದು ಸೀನ್ ಒಳಗಡೆ ಈ ಕಡೆ ಪ್ರೇಮ ಎಲ್ಲ ರೂಮಲ್ಲಿ ಕಸ ಅಂತಿರ್ತಾರೆ, ಈ ಕಡೆ ರಾಮ್ ಸ್ನಾನ ಮಾಡಿ ಬಂದು ಡ್ರೆಸ್ ಹಾಕ್ಕೋಬೇಕಂತಂದೇಳಿ ಪ್ರಯತ್ನ ಮಾಡಿ ಡ್ರೆಸ್ ಹಾಕೋಣ ಅಂತ ನೋಡಿದಾಗ ಶರ್ಟ್ ಬಟನ್ ಕಿತ್ತೋಗಿರುತ್ತೆ. ನೀನೇ ಐರನ್ ಮಾಡಿಯಾ ಶರ್ಟ್, ಪ್ರಾಪರಾಗಿ ಐರನ್ ಮಾಡಿಯಾ ಅಂತ ಕೇಳಿ, ನಾನೇ ಐರನ್ ಮಾಡಿದ್ದು ಅಂತೆಲ್ಲ ಕೇಳ್ತಾ. ಬೆಳಿಗ್ಗೆ ಎದ್ದ ದಿನವೇ ಸರಿ ಇಲ್ಲ, ಎಲ್ಲ ಉಲ್ಟಾ ಪಲ್ಟಾ ಆಗುತ್ತೆ, ಏನು ಶರ್ಟೇ ಇಲ್ಲ ಪ್ಯಾಂಟ್ ಇದೆ ಅಂತೆಲ್ಲ ಹೇಳ್ತಾಯಿದ್ದೆ. ಶರ್ಟ್ ಬಟನ್ ಎಲ್ಲ ಕಿತ್ತೋಗಿದೆ ಅಂತೆಲ್ಲ ಹೇಳ್ತಾನೆ. ಆವಾಗ ಹೌದಾ ಅಂತೆಲ್ಲ ಹೇಳಿ, ಸರಿ ನಾನೇ ಸ್ಟಿಚ್ ಮಾಡಿಕೊಡ್ತೀನಿ, ಶರ್ಟ್ ಬಿಚ್ಚೋದಷ್ಟೆಲ್ಲ ಟೈಮ್ ಇಲ್ಲ, ಹಾಗೆ ಸ್ಟಿಚ್ ಮಾಡೋಣ, ಹಾಗೆ ಓಕೆ ಸ್ಟಿಚ್ ಮಾಡೋಣ ಅಂಥೇಳಿ ಅವನು ಸ್ಟಿಚ್ ಮಾಡಿ ಅಂದರೆ ಅದು ಬಟನ್ನೇ ಇರುತ್ತೆ, ಬಟ್ ರಾಮ್ನೇ ಬೇಕಂತಲೇ ಕೇಳಿರ್ತಾನೆ, ಅದು ಪ್ರೇಮನ ಹತ್ರ ಸ್ಟಿಚ್ ಮಾಡಿಸ್ಬೇಕಂತಂದು ಹೇಳಿ. ಓಕೆ ಅವಳು ಸ್ಟಿಚ್ ಮಾಡಿ ಕೊಡ್ತೀನಿ ಅಂತೆಲ್ಲ ಹೇಳಿ. ನೆಕ್ಸ್ಟ್ ಇನ್ನೂ ಒಂದು ಅವಳು ಸ್ಟಿಚ್ ಮಾಡ್ತಾ ಇರಬೇಕಾದ್ರೆ ಅವನಿಗೆ ಖುಷಿ ತಡೆಯೋಕ್ಕೆ ಆಗ್ತಾಯಿರಲ್ಲ, ಅಷ್ಟೊಂದು ಖುಷಿಯಲ್ಲಿ ತೈಲಾಡ್ತಿರ್ತಾನೆ. ಇರಲ್ಲ, ಸ್ವಲ್ಪ ಫನ್ ಆಗಿದೆ, ಸ್ವಲ್ಪ ರೊಮ್ಯಾಂಟಿಕ್ ಆಗಿದೆ ಇವತ್ತಿನ ಎಪಿಸೋಡು. ನೆಕ್ಸ್ಟ್ ಅದು ಏನೋ ಒಂದು ಶರ್ಟ್ ಕೂಡ ಅದೆಲ್ಲ ಸೂಜಿ ಥರ ಎಲ್ಲ ಎತ್ತಿಡ್ಬೇಕಾದ್ರೆ ರಾಮ್ ಮತ್ತೊಂದು ಡ್ರಾಯರಿಂದ ಸೀಸರ್ ತೊಗೊಂಡು ಏನೋ ಒಂದು ಕಟ್ ಮಾಡಿಬಿಡ್ತಾನೆ, ಏನೋ ಒಂದು ಬಟನ್ ಕೂಡ. ಮತ್ತು ಅವಾಗ ಪ್ರೇಮ ಇತ್ತಲ್ವ ಅಂತೇಳಿ ಹೇಳಿದಾಗ, ಇಲ್ಲ ಕಣೆ ನಾನು ಸುಳ್ಳು ಹೇಳ್ತೇನಾ, ಚೆನ್ನಾಗಿದೆ ಅಲ್ಲೇ ಇತ್ತಲ್ಲ ಅಂತ ಹೇಳ್ತೀಯಲ್ಲ ನೀನು ಅಂತೇಳಿ ಹೇಳ್ದೆ. ಆಯಿತು ಬಿಡು, ನನಗೆ ವಾದ ಮಾಡೋಕ್ಕಾಗಂಗಿಲ್ಲ, ನನಗೆ ಕೆಲಸ ಮಾಡೋದು ಬಿಟ್ಟು ಇರೋಕ್ಕಾಗಂಗಿಲ್ಲ, ಅದು ಒಂದು ಸ್ಟಿಚ್ ಮಾಡ್ತೀನಿ 2 ನಿಮಿಷದಲ್ಲಿ ಅಂಥೇಳಿ ಅದನ್ನು ಸ್ಟಿಚ್ ಮಾಡಿ ಕೊಡ್ತಾಳೆ. ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅವಳಿಗೆ ನಂಬೋಕ್ಕಾಗಲ್ಲ, ಇವನೇ ಬೀಳಿಸಿದಾನ ಅಂತ ಅವಳಿಗೆ ಡೌಟ್ ಇರ್ತೈತಿ. ಬಟನ್ ಹುಡುಕ್ತಿರ್ಬೇಕಾದ್ರೆ ಡ್ರಾರಲ್ಲಿದೆ ನೋಡು ಅಂತೇಳಿ ಹೇಳ್ತಾನೆ. ಅಯ್ಯೋ ಸಿಕ್ಕಿಬಿದ್ನಲ್ಲ ಅಂತ ರಾಮ್ ಒಂಥರ, ಅಯ್ಯೋ ನಾನೇ ಸಿಕ್ಕಿಬಿದ್ನ, ನಾನೇ ಹೇಳಿಬಿಟ್ನಲ್ಲ ಅಂತಂದೇಳಿ ಹೇಳ್ತಿರ್ತಾನೆ. ರಾಮ್ ಹೇಳ್ತೀವಿ ಅದನ್ನು ಸೆಕೆಂಡ್ ಒನ್ ಹಂಗೆ ಸ್ಟಿಚ್ ಮಾಡ್ತಿರ್ತಾನೆ. ಸೆಕೆಂಡ್ ಒನ್ ಕೂಡ ಸ್ಟಿಚ್ ಮಾಡಿದ್ಮೇಲೆ ನಾನು ಇದನ್ನು ಓಕೆ. ನೆಕ್ಸ್ಟ್ ಇನ್ನೊಂದು ಸೀನ್ ಒಳಗಡೆ ಇವಳು ಕಿಚನ್ ಒಳಗೆ ಬಂದು ಏನೋ ಕೆಲಸ ಮಾಡ್ತಿರ್ತಾರೆ. ಕಿಚನ್ ಒಳಗಡೆ ಬಂದು ಏನೋ ಕೆಲಸ ಮಾಡ್ತಿರ್ಬೇಕಾದ್ರೆ ರಾಮ್ ಅಲ್ಲಿದ್ದ ಬಂದು ಒಂದು ಸಾಂಗ್ ಬರುತ್ತೆ ಅಲ್ಲಿ, ಏನೋ ಹೇಳಿ ನಾನು ಹೊಸತು ಹೇಗರು ಇನ್ನೊಂಥರ ನಾನು ಕಾಯುವ ಪ್ರತಿ ನಿಮಿಷವು ನೀನೇ ಥರ ಒಂದು ಸಾಂಗ್ ಬರುತ್ತೆ. ನೆಕ್ಸ್ಟ್ ಇದು ಸೀನ್ ಕಂಟಿನ್ಯೂ ಆದಾಗ ಇದೇ ಹೇಳ್ತಾ ಇರಬೇಕಾದ್ರೆ ನೆಕ್ಸ್ಟ್ ಇದ್ದಿದ್ದ ಮಹಾದೇವ ಬರ್ತಾನೆ. ಮಹಾದೇವ ಬಂದು ಅಲ್ಲಿ ಡೋರ್ ಹತ್ರ ನಿಂತ್ಕೊಂಡು ರಾಮ್ನು ಮತ್ತು ಕಾವ್ಯ
ಕಾವ್ಯನ ಪ್ರೇಮನ ನೋಡ್ತಾ ಇರೋದನ್ನು ನೋಡಿ ಮಹಾದೇವ ಅಲ್ಲೇ ನಿಂತ್ಕೊಂಡ್ಬಿಡ್ತಾನ. ಮಹಾದೇವ ಖುಷಿನೋ ಖುಷಿ, ಅವನ ತಮ್ಮ ಸಂತೋಷವಾಗಿದ್ದಾನಲ್ಲ ಅನ್ನೋದು ಅವನಿಗೆ ತುಂಬ ಖುಷಿನೂ ಕೊಡ್ತಾ ವಿಚಾರ. ಹಾಗೆ ಅಷ್ಟೇ ಸತಾಯಿಸ್ತಾ ಇರ್ತಾನೆ, ಅಷ್ಟೇ ಗೋಳಾಡಿಸ್ತಾನೆ. ಅವಳು ಕಿಚನಲ್ಲಿ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿದ ಕರೆಕ್ಟ್ ಟೈಮಿಗೆ ಬಂದಿರ್ತಾನೆ ಮಹಾದೇವ. ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ತಾ ಇರ್ಬೇಕಾದ್ರೆ ಅವರನ್ನ ಕದ್ದು ಮುಚ್ಚಿ ನೋಡ್ತಾನೆ ಇರ್ತಾನೆ ರಾಮ್ಗೆ. ಅವರನ್ನ ಖುಷಿ ಅದು ಒಂದು ಪ್ರೇಮ ಸಾಂಗ್ ಆಡ್ತಾನೆ ಮಹಾದೇವ ಅಂತ, ಪ್ರೇಮ ಬರಹ ಕೋಟಿ ತರಹ ಅಂತ ಡೋಲ್. ಅದೇ ಟೈಮ್ ಒಳಗೆ ರಾಮ್ ನಿಂತಿರ್ತಾನೆ. ಅವಳು ರಾಮ್ ತಂಗಿ ಪೂರ್ವಿ ಅಣ್ಣ ನಾವೆಲ್ಲ ಮೂವಿಗೆ ಹೋಗೋಣ ಪ್ಲ್ಯಾನ್ ಮಾಡೋಣ ಅಂಥೇಳಿ ನೀನೇ ದೊಡ್ಡಮ್ಮಗೆ ಹೇಳಿ ಒಪ್ಸೋ, ಫುಲ್ ಆ್ಯಕ್ಷನ್ ಮೂವಿ ಬಂದಿದೆ, ಫುಲ್ ಫೈಟ್ ಚೇಸಿಂಗ್ ಆ್ಯಕ್ಷನ್ ಎಲ್ಲ ಇದೆ ಅಂತಣ್ಣ, ನೀನು ಪ್ಲೀಸ್ ಹೋಗೋಣ. ಅದೇ ಟೈಮಿಗೆ ಮಹಾದೇವ ಓಡಾಡಿ ಬಂದ, ಪೂರ್ವಿ ನಾನು ಈ ರಾಮ ಅವತಾರ ನೀನು ಲವ್ ಪಿಕ್ಚರಿಗೆ ಕರ್ಕೊಂಡು ಹೋಗ್ತೀಯ ಅಂದ್ಕೊಂಡಿದ್ದೆ, ಇಲ್ಲ ಅಂತಾಳ ಪೂರ್ವಿ. ಆ ಪಿಕ್ಚರಲ್ಲಿ ಬರೀ ವೇಸ್ಟ್ ಕಣವ, ವೇಸ್ಟ್ ಅದು. ನನಗಂತೂ ಈ ಲವ್ ಪಿಕ್ಚರ್ ಅಂದರೆ ಆಗೋಕ್ಕೆ ಇಲ್ಲ ನೋಡು. ಯಾಕೆ ರಾಮವಾಗಿ ಯಾಕಾಗಲ್ಲ ಆ್ಯಕ್ಷನ್ ಸಿನಿಮಾದಲ್ಲಿ ಅದೇ ಹೊಡೆದಾಟ, ರಕ್ತಪಾತ, ಅದೇ ರಕ್ತಪಾತ ಎಲ್ಲ ಇರುತ್ತೆ. ಆದರೆ ಒಂದು ಲವ್ ಸ್ಟೋರಿ ಸಿನಿಮಾದಲ್ಲಿ ಒಂದು ಜೀವನ ಇನ್ನೊಂದು ಜೀವನ ಎಷ್ಟು ಇಷ್ಟಪಡ್ತೇವೆ ಅಂತ ಮಹಾದೇವ ಆಹಾ ಪ್ರೀತಿ ಮಾಡುವಾಗ ಆ ಮನುಷ್ಯ ಅವರು ಅವಳಿಗೆ ಕಣ್ಣೀರು ಬಂದಾಗ ಆಗೋ ತಳಮಳ ಇದೆಲ್ಲ ನನಗೋಸ್ದವ್ರಿಗೆ ಗೊತ್ತಂತ. ಆವಾಗ ಅವ್ರ ಅಣ್ಣನ ಗಾಬರಿಯಿಂದನೂ ಅವ್ರ ತಂಗಿ ಒಂಥರ ಇರಿಟೇಟ್ ಆಗ್ತಾನೆ ಇರ್ತೈತೆ ಆಕೆ. ಇದೊಂದು ಅದ್ಭುತ ಅನುಭವ. ಬರೀ ಸಿನಿಮಾ ಅಷ್ಟೇ ಅಲ್ಲಣ್ಣ, ಅದೊಂಥರ ಸುಂದರ ಅನುಭವ. ರಾಮ ಪ್ರೇಮ ತನ್ನ ಪಾಡಿಗೆ ತಾನು ಅಡುಗೆನೇ ಮಾಡ್ತಾನೆ ಇರ್ತಲ್ಲ. ಅವನು ಮಹಾದೇವ ಅಂತೂ ಗೋಳಾಡ್ತಿದ್ದೆ, ಪೂರ್ವಿ ಕೇಳಿಸ್ಕೊಂಡೇನವ ನಿಮ್ಮ ಅಣ್ಣನಿಗೆ ರಕ್ತಪಾತ ಪಿಕ್ಚರ್ ಅಂದರೆ ಹಾಕಿಲ್ಲ, ಬರೀ ಎದೆ ಪಟಾಕಿ ಸದ್ದು ಮಾಡಿಸ್ತೀನಿ. ಪೂರ್ವಿ ನಾನು ನಿಮ್ಮಣ್ಣ ಇದ್ರ ಬಗ್ಗೆ ಸ್ವಸ್ತಿ ಡಿಸ್ಕಷನ್ ಮಾಡಬೇಕು, ನೀನು ಹೋಗೋ ಬಂದ ಸರಿ. ಅವಳು ಗೋನ್ ಅಲ್ಲಾಡಿಸಿ ಪೂರ್ವಿ ಅಲ್ಲಿದ್ದ ಆಯಿತು ಹೋಗ್ತೀನಿ ಅಂತ ಹೋಗ್ಬಿಡ್ತಾಳ. ಇಲ್ಲೋ ರಾಮ್ ಪ್ರೇಮನೇ ನೋಡ್ತಾಳೆ, ವಿಸಿಲ್ ಹೊಡೆದು ಬಾ ಹೇಳ್ಕೊಂಡು ಹೋಗ್ಬಿಡ್ತಾನೆ. ಮಾತಾಡಬೇಕು ಅಂತ ಹೊರಗಡೆ ಹೇಳ್ಕೊಂಡು ಹೋಗ್ತಾನೆ. ಯಾಕಂದ್ಲ ಈ ಪಿರುತಿ ಪಿಕ್ಚರ್ ನೋಡೋದೆಲ್ಲ ವೇಸ್ಟ್ ಅಲ್ಲ ಕಂಡ್ಲ, ಒಬ್ರಿಗೊಬ್ರು ನೋಡ್ಕೊಂಡು ಮಾಡಿ ಹೇಳಿದೆ ಅದೆಲ್ಲ ಸುಳ್ಳು ಕಂಡ್ಲ. ಯಾವುದೋ ಒಂದು ಸಿನಿಮಾದಲ್ಲಿ ಹೇಳಿದ್ವಿ, ಈ ಪ್ರೀತಿ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ. ಆಡುಗಾಟೆ ಅಲ್ಲಣ್ಣ, ಅದೊಂಥರ ಮೌನವಾದ ಯುದ್ಧ. ಮದುವೆ ಒಪ್ಕೊಂತ ಇಲ್ಲ ಅಲ್ಲ ಅಂತ ಕೋಪ ಅಷ್ಟೆ. ಅವಳ ಕಣ್ಣಲ್ಲಿ ಒಂದನಿ ಕಣ್ಣೀರು ಬಿದ್ರೂ ಅದೆಲ್ಲದಕ್ಕಿಂತ ದೊಡ್ಡ ಕೆಲಸನೇ ಅಂತ ಹೇಳಿ ಅವಳು ಕಿಚನಲ್ಲಿ ಅವಳ ಪಾಡಿಗೆ ಅವಳ ಕೆಲಸನೇ ಮಾಡ್ತಾನೆ ಇರ್ತಾಳೆ. ಅದನ್ನು ಪ್ಯೂರ್ ಲವ್ ಅಂತ ಹೇಳ್ತಾರೆ, ಪ್ರೀತಿ ಅಂತ ಹೇಳ್ತಾರೆ. ಓಹೋ ಅಂತೇಳಿ ಆಯ್ತು ರೈಟ್. ರಾಮು ಪ್ರೇಮ ಕತೆಗೂ ಆ್ಯಕ್ಷನ್ ಸಿನಿಮಾ ವ್ಯತ್ಯಾಸ ಏನಿಲ್ಲ ಅಂತ ಕೇಳ್ತಾನೆ. ಆ್ಯಕ್ಷನ್ ಸಿನಿಮಾದ ರಕ್ತಪಾತ ಅಷ್ಟೇ ಇರ್ತೈತಣ್ಣ, ಅದೇ ಲವ್ ಸಿನಿಮಾದಲ್ಲಿ ಪ್ರೇಮ ನೋಡಿ ಅಂತ ಒಂದು ಜೀವ ಇನ್ನೊಂದು ಜೀವಕ್ಕೋಸ್ಕರ ಕಾಯ್ತಾ ಇರುತ್ತೆ. ಈ ಪ್ರೇಮ ಇದೆಯಲ್ಲ, ಈ ಪ್ರೇಮನ ಅಲ್ಲ ಈ ಪ್ರೇಮ ಅಲ್ಲ. ಪ್ರೇಮ ಅನ್ನೋ ಪದ ಅದು ಒಂಥರ ಭಾವನೆ ಅಣ್ಣ. ಆ ಭಾವನೆನ ಮನುಷ್ಯನ ಸಂಪೂರ್ಣವಾಗಿ ಬದಲಾಯಿಸುತ್ತೆ ಅಂತ. ನಾನು ಸತ್ರು ಪರವಾಗಿಲ್ಲ, ಇನ್ನೊಬ್ಬರನ್ನ ಚೆನ್ನಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅದನ್ನು ಅಣ್ಣ ಆ ಪದನ ಹೇಳೋಕ್ಕೆ ಆಗ್ತಾಯಿಲ್ಲ ಆ ಥರ ಅಣ್ಣ ಅಂತ. ಹಲೋ ಚೂಸ್ ಮೀ, ನಾನು ನಿಮ್ಮ ಅಣ್ಣ ಕಂಡ. ನೀನು ನೀಟದ್ದು ಹೇಳಿದ್ದು ಪ್ರೇಮ ಕಥೆ ಯಾವ ಸಿನಿಮಾದ ಅಲ್ಲ ಕಂಡ್ಲ.
ಅವನು ನಿಮ್ಮ ಪ್ರೇಮ ಕಥೆ ತಾನೇ ಇದು ಅಂತ ಕೇಳ್ತಾನ. ನಿನ್ನ ಕಣ್ಣಲ್ಲಿರೋ ಪ್ರೀತಿ ಈ ಪ್ರೇಮ ಅವ್ರಿಗೋಸ್ಕರ ಕಣ ಅಂತ ಕೇಳ್ತಾನ. ಹಣ ಅದು ಇರಲಿ ಹೇಳಲ್ಲ ಎಲ್ಲ ಓಕೆ 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 ಆಯಿತು ಓಕೆ ನಾನೇ ಸೋತೆ ಅಂಥೇಳಿ ಒಪ್ಕೊಂತಾನ. ಅವ್ರನ್ನ ಖುಷಿನೋ ಖುಷಿ ಅದು ಎಲ್ಲದನ್ನು. ಇಷ್ಟು ದಿವಸ ನನ್ನ ಪ್ರೀತಿ ಒಪ್ಕೊಳಕ ನಾನು ಈಗೂ ಅಡ್ಡ ಬರ್ತಿತ್ತಾನ ಅಂತ ತುಂಬ ಇಷ್ಟಪಡ್ತಿರ್ತಾನೆ. ಅವ್ರನ್ನ ಅದು ಖುಷಿನೋ ಖುಷಿ ನೋಡೋಕೆ ಅವ್ರನ್ನ ದೃಷ್ಟಿ ಎಲ್ಲ ತೆಗೆಯೋದೆಲ್ಲ ಮಾಡ್ತಿರ್ತಾನೆ. ದೇವರಿಗೆಲ್ಲ ಕೈ ಮುಗಿಯೋದು, ದೇವರಿಗೆ ಮೇಲಿರೋ ದೇವರಿಗೆ ನಮಸ್ಕಾರ ಹಾಕೋದು, ಅವ್ರ ತಮ್ಮನಿಗೆ ದೃಷ್ಟಿ ತೆಗೆಯೋದೆಲ್ಲ ಮಾಡ್ತಿರ್ತಾನೆ. ಇದು ಸ್ವಲ್ಪ ರಾಮ್ ಮತ್ತು ಮಾದೇವ್ ಮಧ್ಯದಲ್ಲಿನೂ ತುಂಬ ಫನ್ ಇಂಟ್ರೆಸ್ಟಿಂಗ್ ಆಗಿದೆ. ಕೊನೆಗೂ ಸತ್ತೆ ಏನಂತ ಬಾಯ್ಬಿಟ್ಟೆಲ್ಲ ಕಂಡ್ಲ ಅಂತ ಹೇಳ್ತಾನೆ ಅವರನ್ನು. ಹ್ಞೂ ಅಣ್ಣ ನಾನು ಪ್ರೇಮನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದಾಗ ಅವ್ರ ಅಣ್ಣ ಅದು ದೃಷ್ಟಿನೇ ತೆಗೆದು ಬಿಡ್ತಾನೆ. ದೃಷ್ಟಿ ಅದು ನೀನು ಹೋಗಿ ಅವಳ ಹತ್ರ ಹೇಳಕ್ಕೆ ಹೋಗ್ಬೇಡಣ್ಣ, ಅದನ್ನು ನಾನೇ ಹೇಳಬೇಕು ಅಂತೆಲ್ಲ ಹೇಳ್ತಾನೆ. ನನಗೆ ಸಿಕ್ಕಿರೋ ಅತ್ಯಂತ ನಾಳೆ ನನ್ನ ಹುಟ್ಟುಹಬ್ಬ ನನಗೆ ಸಿಕ್ಕಿರೋ ಅತ್ಯಂತ ಅಮೂಲ್ಯವಾದಂಥ ಗಿಫ್ಟ್ ಇದು ಅಂತೆಲ್ಲ ಹೇಳ್ತಾನೆ. ಅವಳಿದ್ರೇ ನಾನೇ ಹೇಳಬೇಕು, ನಾನು ನಿನ್ನ ಪ್ರೀತಿಸ್ನಂತೆ ಮನಸ್ಸಲ್ಲಿರೋ ಪ್ರೀತಿನ ಅವಳಿಗೆ ಈ ವಿಷಯ ಹೇಳ್ಬೇಡ. ಅವರನ್ನು ಕಂಗ್ರ್ಯಾಚುಲೇಷನ್ ಅನ್ಬೇಕಲ್ಲ. ಫನ್ನಾಗಿ ಇಟ್ಟಾರ ಅದೇ ಅವರು ಇಂಗ್ಲೀಷ್ ವರ್ಡ್ ಯೂಸ್ ಮಾಡೋದು. ಇನ್ನೊಂದು ಕಡೆ ಸೋಫಾ ಮೇಲೆ ಕಲ್ಯಾಣಿ ಅವ್ರು ಕುಂತಿರ್ತಾರೆ. ಕಲ್ಯಾಣಿ ಅವ್ರು ಕುಂತೆ ಇದೇ ಟೈಮ್ ಒಳಗೆ ಕಾವ್ಯ ಬಂದು ಅತ್ತೆ ಅಂತ ಹೇಳ್ತಾರಲ್ಲ. ಹಾಂ ಕಾವ್ಯ ಅದಕ್ಕೂ ಮುಂಚೆ ಕಲ್ಯಾಣಿ ಯಾರ ಹತ್ರ ಫೋನಲ್ಲಿ ಮಾತಾಡೋದೆಲ್ಲ ಮಾಡಿದೆ. ಚೇತನ್ನ ಕಿಡ್ನಾಪ್ ಮಾಡಿರೋ ಫೋಟೋನ ಇನ್ಸ್ಪೆಕ್ಟರ್ಗೆ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ ಅತ್ತೆ ಅಂತೆಲ್ಲ ಹೇಳ್ತಾಳೆ. ಅವರು ಆ ಫೋಟೋನ ಎಲ್ಲ ಕಡೆ ಕಳಿಸಿದ್ರೆ ಅವರು ಪೊಲೀಸ್ ವಾಂಟೆಡ್ ಲಿಸ್ಟಲ್ಲಿದ್ದಾರೆ, ಎಲ್ಲ ಕಡೆ ಸರ್ಚ್ ಮಾಡಿ ಇನ್ನು 2 days ಒಳಗೆ ಸಿಗ್ತಾರಂತೆಲ್ಲ ಹೇಳಿರ್ತಾರೆ. ಕಲ್ಯಾಣಿ ಪೊಲೀಸವ್ರು ಏನಂದರು ಅಂತ ಕೇಳ್ತಾರೆ. ಇವು ತುಂಬ ಹಳೆ ರೌಡಿ ಅಂತೆ ಅತ್ತೆ, ಆಲ್ರೆಡಿ ಅವ್ರನ್ನ ಹುಡ್ಕೋದಕ್ಕೆ ಟೀಮ್ ಅಂತೆ, 2 ದಿನದಲ್ಲಿ ಅವ್ರು ಸಿಕ್ಕಿಬೀಳ್ತಾರೆ ಅಂತೆಲ್ಲ ಹೇಳ್ತಿರ್ತಾರೆ. 2 ದಿನದಲ್ಲಿ ಅವ್ರು ಸಿಕ್ಕಿಬೀಳ್ತಾರೆ. ಇವಾಗ ಕಲ್ಯಾಣಿಗೆ ನಡ್ಕ ಆದಷ್ಟು ಬೇಗ ಇದೇನಂತ ನಮ್ಮ ಚೇತನ್ಗೆ ಅನ್ಯಾಯ ಮಾಡಿದವ್ರಿಗೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತೆಲ್ಲ ಹೇಳ್ತಾರೆ. ಅತ್ತೆ ಕಿಡ್ನಾಪ್ ಮಾಡಿದವನಿಗೆ ಮಾತ್ರ ಶಿಕ್ಷೆ ಆಗಬಾರ್ದತ್ತೆ, ಅದು ಸುಪಾರಿ ಯಾರು ದುಡ್ಡು ಕೊಟ್ಟು ಈ ಕೆಲಸ ಮಾಡಿಸಿರು ಆ ಸೂತ್ರಧಾರಿ ಕೂಡ ಶಿಕ್ಷೆ ಆಗಬೇಕು ಅಂದಾಗ ಇಲ್ಲಿ ಮಹೇಶ್ವರಿಗೂ ಮತ್ತು ಪೂರ್ವಿಗೂ ಇಬ್ಬರಿಗೆ ನಡಕ ಶುರು ಆಗುತ್ತೆ. ಅದನ್ನು ಆಲೋಚನೆ ಮಾಡ್ತಾಳೆ ಕಲ್ಯಾಣಿನ ಒಂದು ಸೆಕೆಂಡು. ಅವಾಗ ಮಹೇಶ್ವರಿಗಂತೂ ತುಂಬ ಟೆನ್ಷನ್ ಇದೆ. ಅತ್ತೆ ಆ ಕಿಡ್ನಾಪರ್ ಸಿಕ್ಕರೆ ಇದು ಎಲ್ಲದರಿಂದ ಕಿಟ್ಟಿ ಕೈವಾಡಿದೆ ಅಂತ ಸಾಬೀತಾದರೆ ನೀವು ನನಗೊಂದು ಮಾತು ಕೊಟ್ಟಿದ್ರಿ, ಪಂಚಮಿ ಜೀವನ ಹಾಳು ಮಾಡುವೆನ ರದ್ದು ಮಾಡ್ತೀನಿ ಅಂತೆಲ್ಲ ನೀವು ಹೇಳಿದ್ರಲ್ಲ ಅತ್ತೆ ಅಂತೇಳಿ, ಇವತ್ತಿಗೂ ಆ ಮಾತಿಗೂ ಬದ್ಧರಾಗಿದ್ದೀರಾ ನೀವು ಅಂತ ಕೇಳಿದಾಗ ಮಹೇಶ್ವರಿ ಹ್ಞೂ ಅಂತ ಹೇಳ್ತಾರೆ. ಅಂದರೆ ಫ್ಲ್ಯಾಶ್ ಬ್ಯಾಕ್ ನೆನೆಸ್ಕೊತಾರೆ. ಈ ಮದುವೆನ ನಾನು ರದ್ದು ಮಾಡ್ತೀನಿ ಅಂತ ಫ್ಲ್ಯಾಶ್ ಬ್ಯಾಕ್ ಹೇಳಿದ್ದು. ಈ ಸಂಚಿನಿಂದ ಮಹೇಶ್ವರಿ ಮತ್ತು ಹಾಗೆ ಏನಾದರೂ ಕಿಟ್ಟಿ ಇದ್ದಾರಂತ ಏನಾದರೂ ನೀನು ಸಾಕ್ಷಿ ಸಮೇತ ಪ್ರೂವ್ ಮಾಡಿದರೆ ಈ ಮದುವೆ ರದ್ದು ಮಾಡ್ತೀನಿ ಅಂತ ಹೇಳಿರ್ತಾಳ. ಈ ಮದುವೆನ ಒಪ್ಪಲ್ಲ ಅಂತ ಹೇಳಿರ್ತಾಳಲ್ಲ, ಅದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾರೆ. ಇವಾಗ ನೆಕ್ಸ್ಟು ಕಿಟ್ಟಿನ ಅವತ್ತೇ ಒಂದು ಮನೆಯಿಂದ ಹೊರಗೆ ಹಾಕಿ ಪಂಚಮಿ ಜೊತೆ ಚೇತನ್ ಮದುವೆ ಮಾಡ್ತೀನಿ ಅಂತ ಹೇಳಿದ್ದೆಲ್ಲ ನನ್ನ ಮನೆಯಲ್ಲಿ ಇಂಥ ಅನ್ಯಾಯ ಆಗೋದು ನಾನೆಂದೂ ಸಹಿಸೋದಿಲ್ಲ ಅಂತ ಒಪ್ಪೋದಿಲ್ಲ ಅಂತೆಲ್ಲ ಹೇಳ್ತಾಳೆ. ಇವಾಗ ಇಲ್ಲಿದ್ದ ಇವರಿಬ್ಬರು ತಾಯಿ ಮಗಳು ಈ ಥರ ಯಾರ ಜೀವನದಲ್ಲೂ ನಡಿಬಾರ್ದು ಅಂತ ಮಹೇಶ್ವರಿ ಇಂಥದ್ದು ಆಗೋದ್ರಿಂದ ಇನ್ನೊಬ್ಬರ ಜೀವನನೇ ಹಾಳಾಗ್ಬಿಡುತ್ತೆ ಅಂತೆಲ್ಲ ಕಲ್ಯಾಣಿ ಹೇಳ್ದಂಗೆಲ್ಲ ಮಹೇಶ್ವರಿ ಮಗಳಿಗೂ ಫುಲ್ ನಡಕ ಶುರು ಆಗಿರ್ತೈತಿ. ಹಂಗೆ ಬಲವಂತದ ಮದುವೆನೇ ಅಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಅವಾಗ ಪೂರ್ವಿಗ ಅವ್ರ ಅಮ್ಮನ ಮೇಲೆ ಡೌಟ್ ಬರುತ್ತೆ, ಈ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕಂತೆಲ್ಲ ಕಲ್ಯಾಣಿ ಹೇಳಿದಾಗ ಪೂರ್ವಿ ಅವ್ರ ಅಮ್ಮನೇ ನೋಡ್ತಿರ್ತಾಳೆ. ಇಂಥದ್ರಲ್ಲಿ ಕಿಟ್ಟಿ ಇದೆಲ್ಲ ಮಾಡಿದ್ದೇನೆ ಅಂತ ನಿಜಾನೇ ಆದರೆ
ಆ ಕ್ಷಣ ನನ್ನ ಮಗಳು ಈ ಮೋಸದ ಮದುವೆಯಿಂದ ಹೊರಗೆ ಬಂದುಬಿಡ್ತಾಳೆ ಅಂತ ಕಲ್ಯಾಣಿ ಹೇಳ್ತಾಳೆ. ಆಗ ಮಹೇಶ್ವರಿ ಶಾಕ್ ಆಗ್ತಾನೆ ಇರ್ತಾಳೆ. ಏನಾಗುತ್ತೋ ಅನ್ನೋ ಟೆನ್ಷನ್ ಮಹೇಶ್ವರಿಗೂ ತುಂಬ ಇರುತ್ತೆ. ಇವಾಗ ಕಾವ್ಯ ಮಹೇಶ್ವರಿನ ಗುರಾಯಿಸಿ ನೋಡ್ತಾನೆ. ಮತ್ತು ಕಾವ್ಯ ಅಲ್ಲಿಂದ ಹೊರಟೋಗ್ತಾಳೆ. ಕಾವ್ಯಗೆ ಅವ್ರ ಅತ್ತೆ ಕಲ್ಯಾಣಿ ಇದು ನಾನು ನಿನಗೆ ಕೊಡ್ತಾ ಇರೋ ಮಾತು ಅಂತ ಹೇಳಿದ್ದೆ, ಅದು ಕೇಳಿಸ್ಕೊಂಡು ಕಾವ್ಯ ಅಲ್ಲಿಂದ ಹೋಗ್ಬಿಡ್ತಾಳೆ. ಕಾವ್ಯ ಅಲ್ಲಿಂದ ಹೋದಾಗ ನಗ್ತಾ ಸ್ಮೈಲ್ ಮಾಡಿಕೊಂಡು ಹೋಗಿಬಿಡ್ತಾಳೆ. ಸ್ಮೈಲ್ ಮಾಡಿಕೊಂಡು ಹೋದ್ಮೇಲೆ ನೆಕ್ಸ್ಟ್ ಇಲ್ಲಿ ಮಹೇಶ್ವರಿಗೆ ಮಗಳು ಕೇಳ್ತಾಳೆ, ಅಮ್ಮ ಈ ಕಾವ್ಯ ಅವರು ಸುಮ್ಮನೆ ಕೊಡೋರಲ್ಲಮ್ಮ, ಏನಾದರೂ ಒಂದು ಮಾಡ್ತಾನೆ ಇರ್ತಾರ ಅಮ್ಮ. ಕಾವ್ಯ ಅತ್ತಿಗೆ ಸಾಮಾನ್ಯದವರಲ್ಲಮ್ಮ, ಏನಾದರೂ ಒಂದು ಸರ್ಚ್ ಮಾಡ್ತಾನೆ ಇರ್ತಾರೆ, ಹುಷಾರಮ್ಮ, ನೀವೇನಂತ ತಪ್ಪಾಗಿದ್ರೆ ಅವ್ರು ಸುಮ್ಮನೆ ಬಿಡಲ್ಲ ಅಂತ ಮಹೇಶ್ವರಿಗೆ ಹೇಳ್ತಾರೆ. ಮಹೇಶ್ವರಿಗೆ ಮೊದಲೇ ಹೆದರ್ಕೊಂಡು ಇನ್ನೂ ಹೆದರ್ಕೊಂಡ್ಬಿಡ್ತಾಳೆ. ಅಮ್ಮ ಯಾಕಮ್ಮ ಇಷ್ಟೊಂದೆಲ್ಲ ಸ್ವೆಟ್ ಆಗಿದೆಯಾ ಅಂತ ಕೇಳ್ತಾಳೆ. ಯಾಕಮ್ಮ ಇಷ್ಟೊಂದು ಬೆವರ್ತಾ ಇದೆಯಾ ಅಂತ ಕೇಳ್ತಾಳೆ. ಆವಾಗ ಸ್ವೆಟ್ ಆಗಿದ್ದೆಲ್ಲ ಒರೆಸ್ಕೊತಿರ್ತಾಳೆ. ಅವ್ರು ನಿಮ್ಮ ಕಾವ್ಯ ಅದಕ್ಕೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ನೋಡಮ್ಮ ಅಂತೆಲ್ಲ ಹೇಳ್ತಾಳೆ. ನೆಕ್ಸ್ಟ್ ಎಪಿಸೋಡಲ್ಲಿ ಮಹಾದೇವ ಪ್ರೇಮ ಕೊಟ್ಟಿರೋ ಪ್ಲ್ಯಾನಿಂದ ಫ್ಯಾನ್ ಒರೆಸ್ತೀನಿ ಅಂತಂದೇಳಿ ಫ್ಯಾನ್ ಆನ್ ಆಗ್ಲಾರ್ದಂಗೆ ಎಲ್ಲ ಮಾಡಿಬಿಟ್ಟಿರ್ತಾನೆ. ಈ ಕಾವ್ಯ ಯಾರನ್ನೂ ಸುಮ್ಮನೆ ಬಿಡೋ ಹಾಗೆ ಕಾಣಿಸ್ತಾ ಇಲ್ಲ ಅಂತ ಅವ್ರನ್ನ ರೌಡಿಗಳನ್ನ ಆದ ಬಾಯಿ ಮುಚ್ಚಿಸ್ಬೇಕು, ಇಲ್ಲ ಕಾವ್ಯ ಬಾಯಿ ಆದರೂ ಮುಚ್ಚಿಸ್ಬೇಕು ಅಂತೇಳಿ ಪ್ಲ್ಯಾನ್ ಮಾಡಿ ಆವಾಗ ಫ್ಯಾನ್ ಎಲ್ಲ ಒರೆಸೋದೆಲ್ಲ ಮಾಡ್ತಾರೆ. ಫ್ಯಾನ್ ಆನ್ ಆಗ್ಲಾರ್ದಂಗೆ ಮಾಡ್ತಾರೆ. ಕಾವ್ಯ ಹೊರಗೆ ಹೋಗಿ ಮಲ್ಕೋಬೇಕು ಟೆರೆಸ್ ಮೇಲೆ ಅಂಥೇಳಿ ಪ್ಲ್ಯಾನ್ ಮಾಡ್ತಾರೆ. ಈ ಹೊರಗೆ ಬಂದು ಮಲ್ಕೊನಾಗ ಅವ್ಳು ಫ್ಯಾನ್ ಇರಲ್ಲ, ಹೊರಗೆ ಬಂದು ಮಲ್ಕೋಬೇಕಂತ ಪ್ರಯತ್ನ ಪಡ್ತಿರ್ತಾರೆ. ನೆಕ್ಸ್ಟ್ ನನ್ನ ಬೆಡ್ ಮೇಲೆ ಯಾಕೆ ಹತ್ತಿದ್ಯಾ ಅಂತ ಎಲ್ಲ ಗದರಿಸ್ತಾ, ನಂಗೆ ನಿದ್ದೆ ಬರ್ತಿದ್ದೆ ಹೊರಗೆ ನಡಿ ಅಂತ. ಫ್ಯಾನ್ ಆನ್ ಆಗಲ್ಲ ಅದು ಒಂದು ನೆಕ್ಸ್ಟ್ ಎಪಿಸೋಡ್. ಈ ಕಡೆ ಇನ್ನೊಂದು ಸೀನ್ ಒಳಗೆ ರಾಮ್ ಹೇಳ್ತಿರ್ತಾನೆ, ನಾಳೆ ಇವತ್ತು ರಾತ್ರಿ ನಿಂಗೊಂದು ಸರ್ಪ್ರೈಸ್ ಇದೆ, ನನ್ನ ಬರ್ಡೇ ಇರೋದಕ್ಕೆ ನಿಂಗೊಂದು ಸರ್ಪ್ರೈಸ್ ಇದೆ. ನಮ್ಮಿಬ್ಬರು ಇವತ್ತು ರಾತ್ರಿ ನಿಂಗೊಂದು ದೊಡ್ಡ ಸರ್ಪ್ರೈಸ್, ನಮ್ಮ ಮನೇಲಿರೋ ಎಲ್ಲ ಗೊಂದಲವೂ ಪರಿಹಾರ ಆಗುತ್ತೆ.